ಸುಳ್ಳಿನ ಬಗ್ಗೆ ಪ್ರಸ್ತಾಪ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ಎಲ್ಲ ಸುಳ್ಳಲ್ಲ. ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ. ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ. ಟೀಕೆಗಳನ್ನ ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡ್ಲಿಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಕಂಟಿನ್ಯೂ. ಸುಳ್ಳು ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ಅದರಲ್ಲೇ ಸುಳ್ಳುಗಳು 15 ಲಕ್ಷ ಸುಳ್ಳು ಹೇಳಿದವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನೀವು ಕಂಟಿನ್ಯೂ. ಸಭಾಧ್ಯಕ್ಷೆ, ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಪ್ರಥಮದಲ್ಲಿ ಮಾತಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ನಾವು ನೀಡಿದಂತ ಭರವಸೆಗಳು ಏನೇನಿದ್ವು, ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ. ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೆ ತರ್ತೇವೆ ಅನ್ನೋಂಥ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು. 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ. ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ. ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಮ್ಮ ದೂರದೃಷ್ಟಿತ್ವ, ನಮ್ಮ ಯೋಜನೆಗಳು, ನಮ್ಮ ಪರಿಕಲ್ಪನೆಗಳು ಈ ರಾಷ್ಟ್ರದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು ಜಾರಿ ತಂದಾಗ ಇವತ್ತು ಸುಮಾರು 1.2 ಕೋಟಿ ಜನರಿಗೆ ಈ 1.2 ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪೂರ ಹರಿದು ಬಂದಿರೋದೇ ಸಾಕ್ಷಿ. ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ನಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ. ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ. ಹೇಳದೆ ಒಂದು ಮಾಡದೆ ಒಂದು.